ಅನನ್ಯ ನಿಧಾನವಾಗಿ ಬಂಗಲೆಯ ಬಾಗಿಲು ತಟ್ಟಿದಳು. ಕೆಲಸದವಳು ಬಾಗಿಲು ತೆರೆದಾಗ ಅನನ್ಯಳ ಮುಖದಲ್ಲಿದ್ದ ಶೂನ್ಯತೆಯನ್ನು ನೋಡಿ ಅವಳಿಗೂ ಏನು ಕೇಳಲು ಮನಸ್ಸೋ ಧೈರ್ಯ ಬರಲಿಲ್ಲ. ಅನನ್ಯ ನೇರವಾಗಿ ಹಜಾರ ದಾಟಿ ತನ್ನ ಸಣ್ಣ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದಳು. ಅವಳು ಇನ್ನೂ ಆ ಮನೆಯ ಸೊಸೆಯಾಗಿರಲಿಲ್ಲ, ಕೇವಲ ಕಾಗದದ ಮೇಲಷ್ಟೇ ಹೆಂಡತಿಯಾಗಿದ್ದಳು. ಅವಳಿಗೆ ಆ ಬೃಹತ್ ಮನೆಯಲ್ಲಿ ಪ್ರತಿ ಹೆಜ್ಜೆಯೂ ಮುಳ್ಳಿನ ಮೇಲೆ ನಡೆದಂತೆ ಭಾಸವಾಗ್ತಿತ್ತು. ಅವಳು ತನ್ನ ಕೋಣೆಯೊಳಗೆ ಬಂದು ಬಾಗಿಲು ಹಾಕಿಕೊಂಡು ಮಂಚದ ಮೇಲೆ ಕುಳಿತಳು. ಕೈಯಲ್ಲಿದ್ದ ಆ ಮದುವೆ ನೋಂದಣಿಯ ಪತ್ರವನ್ನು ನೋಡಿ ಅವಳ ಕಣ್ಣುಗಳಿಂದ ಮತ್ತೆ ನೀರು ಒಸರಿತ್ತು. ಈ ಮದುವೆಗೆ ಅವಳಿಗೆ ಯಾವುದೇ ಸಂತೋಷವೂ ತಂದಿರಲಿಲ್ಲ. ಬದಲಿಗೆ ಅವಳ ಇಡೀ ಬದುಕನ್ನು ಕತ್ತಲೆಯ ಕಾಂಟ್ರಾಕ್ಟ್ ಒಳಗೆ ತಳ್ಳಿಬಿಟ್ಟಿತ್ತು. ವಿರಾಜ್ನ ಆ ಕಟು ಮಾತುಗಳು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ವು. ನಾಳೆಯಿಂದ ಆಫೀಸ್ ಮತ್ತು ಮನೆಯ ನಡುವೆ ಅವಳು ಈ ನರಕದ ಬದುಕನ್ನು ಹೇಗೆ ಎದುರಿಸ್ತಾಳೆ ಎಂಬುದು ಇನ್ನೂ ಗಾಢವಾಗಿತ್ತು ಮತ್ತು ನಿಗೂಢವಾಗಿತ್ತು. ಬಂಗಲೆಯ ಹೊರಗೆ ಕಾಲಿಟ್ಟಿದ್ದ ರಾತ್ರಿಯ ಮೌನ ಇಡೀ ವಾತಾವರಣವನ್ನು ಆವರಿಸಿತ್ತು. ಅನನ್ಯ ತನ್ನ ಸಣ್ಣ ಕೋಣೆಯಲ್ಲಿ ದೀಪವನ್ನು ಹಾಕದೆ ಕತ್ತಲಲ್ಲಿ ಮಂಚದ ತುದಿಯಲ್ಲಿ ಕುಳಿತಿದ್ಲು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಒಣಗಿ ಹೋಗಿತ್ತು. ಆದರೆ ಎದೆಯೊಳಗಿನ ನರಕದ ಉರಿ ಮಾತ್ರ ಕಮ್ಮಿಯಾಗಿರಲಿಲ್ಲ. ಕೊರಳಲ್ಲಿದ್ದ ಆ ಕಾಂಟ್ರಾಕ್ಟ್ ತಾಳಿಯ ತೂಕ ಅವಳಿಗೆ ಕೋಟಿ ಟನ್ ಬಾರದಂತೆ ಭಾಸವಾಗ್ತಿತ್ತು. ಅಷ್ಟರಲ್ಲೇ ಕೋಣೆಯ ಬಾಗಿಲು ಯಾವುದೇ ಶಬ್ದವಿಲ್ಲದೆ ತೆರೆಯಿತು. ಒಳಗೆ ಬಂದವನೇ ವಿರಾಜ್ ಪ್ರತಾಪ್ ಸಿಂಹ. ಅವನು ಇನ್ನು ಫಾರ್ಮಲ್ ಸೂಟ್ನಲ್ಲೇ ಇದ್ದ. ಅವನ ಕಣ್ಣುಗಳಲ್ಲಿ ದಯೆ ಅಥವಾ ಕರುಣೆಯ ಸಣ್ಣ ಕುರುಹು ಇರಲಿಲ್ಲ. ಅವನು ಅನನ್ಯಳ ಹತ್ತಿರ ಬಂದು ಅವಳ ಮುಖದ ಮುಂದೆ ಬೆರಳು ದಪ್ಪಗೆ ತೋರುತ್ತಾ ಅತ್ಯಂತ ತಣ್ಣನೆಯ ಆದರೆ ಬೇಸರಿಸುವ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದ್ದ. ಇಲ್ಲಿ ನೋಡು ಅನನ್ಯ. ವಿರಾಜ್ನ ಧ್ವನಿ ಕತ್ತಲಲ್ಲಿಯೇ ಕತ್ತಿಯಂತೆ ತೀಕ್ಷ್ಣವಾಗಿತ್ತು. ನಾಳೆ ಬೆಳಿಗ್ಗೆಯಿಂದ ಈ ಮನೆಯಲ್ಲಿ ಮತ್ತು ಆಫೀಸ್ನಲ್ಲಿ ನಿನ್ನ ನಡವಳಿಕೆ ಹೇಗಿರಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಸರಿಯಾಗಿ ಕೇಳಿಸ್ಕೊ. ಮೊದಲನೇದಾಗಿ, ಆಫೀಸ್ನಲ್ಲಿ ನೀನು ನನ್ನ ಹೆಂಡತಿ ಅನ್ನೋ ವಿಷಯ ಅಲ್ಲಿನ ಬಾಗಿಲ ಕಾವಲುಗಾರನಿಂದ ಹಿಡಿದು ಬೋರ್ಡ್ ಆಫ್ ಡೈರೆಕ್ಟರ್ಸ್ವರೆಗೂ ಯಾರಿಗೂ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅಲ್ಲಿ ನೀನು ಕೇವಲ ನನ್ನ ಗಾರ್ಮೆಂಟ್ಸ್ ವಿಭಾಗದ ಒಬ್ಬ ನೌಕರ ಅಷ್ಟೇ. ಒಂದು ವೇಳೆ ಅಲ್ಲಿ ನೀನು ನನ್ನ ಹೆಂಡತಿ ಅಂತ ತೋರಿಸಿಕೊಳ್ಳಲು ಯತ್ನಿಸಿದರೆ ಅದೇ ಕ್ಷಣ ನಿನ್ನನ್ನು ಕಂಪನಿಯಿಂದ ಹೊರಗೆ ಹಾಕ್ತೀನಿ. ಅನನ್ಯ ಮೌನವಾಗಿ ಅವನ ಮುಖ ನೋಡಿದಳು. ಅವಳ ಮುಖದಲ್ಲಿ ಯಾವುದೇ ಪ್ರತಿವಿರೋಧವಿರಲಿಲ್ಲ, ಕೇವಲ ಶೂನ್ಯವಿತ್ತು. ವಿರಾಜ್ ಮತ್ತಷ್ಟು ಹತ್ತಿರ ಬಂದು ಕಟುವಾಗಿ ಮುಂದುವರಿಸಿದ್ದ. ಎರಡನೆಯದಾಗಿ, ನನ್ನ ತಂದೆಯ ಹತ್ತಿರ ನಮ್ಮ ಈ ಮದುವೆ ಕೇವಲ ಒಂದು ಕಾಂಟ್ರಾಕ್ಟ್ ಅನ್ನೋ ವಿಷಯ ಅವರಿಗೆ ಗೊತ್ತಾಗಬಾರ್ದು. ಅವರ ಮುಂದೆ ನೀನು ಸದಾ ಸೀತೆ ತರಹ ನಟಿಸ್ಬೇಕು. ಅವರಿಗೆ ನಾವಿಬ್ರು ಸಂತೋಷವಾಗಿದ್ದೀವಿ ಅಂತ ಅನ್ನಿಸ್ಬೇಕು. ಅವರ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಅದಕ್ಕೆ ನಿನ್ನನ್ನೇ ಹೊಣೆ ಮಾಡ್ತೀನಿ. ಈ ಎರಡು ನಿಯಮಗಳನ್ನು ಮೀರಿದರೆ ಈ ವಿರಾಜ್ ಪ್ರತಾಪ್ ಸಿಂಹ ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಅರ್ಥವಾಯ್ತಾ? ಅನನ್ಯ ನಿಧಾನವಾಗಿ ಎದ್ದು ನಿಂತಳು. ಅವಳ ಧ್ವನಿ ನಡಗಲಿಲ್ಲ, ಬದಲಿಗೆ ಕಲ್ಲಿನಂತೆ ಗಟ್ಟಿಯಾಗಿತ್ತು. ನನಗೆ ನಿಮ್ಮ ಆಸ್ತಿ, ನಿಮ್ಮ ಹೆಸರು ಅಥವಾ ನಿಮ್ಮ ಹೆಂಡತಿ ಅನ್ನೋ ಪಟ್ಟದ ಮೇಲೆ ಯಾವುದೇ ಆಸೆ ಇಲ್ಲ ಸರ್. ನಿಮ್ಮ ತಂದೆಯ ಪ್ರಾಣಕ್ಕಾಗಿ ನಾನು ಈ ಸುಳ್ಳು ನಾಟಕಕ್ಕೆ ಒಪ್ಪಿಕೊಂಡಿದ್ದೀನಿ. ನಿಮ್ಮ ಯಾವ ನಿಯಮವನ್ನು ನಾನು ಮೀರಲ್ಲ. ನೀವು ಹೊರಡ್ಬೋದು ಎಂದಳು. ವಿರಾಜ್ ಅವಳ ಗಾಂಭೀರ್ಯವನ್ನು ನೋಡಿ ಒಂದು ಕ್ಷಣ ಕಿರಿಕಿರಿಯಾಯಿತು. ಅವನು ಕಟುವಾಗಿ ಮುಖ ತಿರುಗಿಸಿ ಕೋಣೆಯಿಂದ ಹೊರನಡೆದ. ಮರುದಿನ ಮುಂಜಾನೆ ಸೂರ್ಯನ ಬೆಳಕು ಬಂಗಲೆಯ ಕಿಟಕಿಗಳ ಮೂಲಕ ಒಳಗೆ ಚೆಲ್ಲಿತ್ತು. ಇಡೀ ಮನೆಯಲ್ಲಿ ಇಷ್ಟೊಂದು ದಿನ ಇಲ್ಲದಿದ್ದ ಒಂದು ಸಣ್ಣ ಶಾಂತಿ ಆವರಿಸಿತ್ತು. ಪ್ರತಾಪ್ ಸಿಂಹ ಅವರು ಇವತ್ತು ಹಜಾರದಲ್ಲಿದ್ದ ವೀಲ್ ಚೇರ್ ಮೇಲೆ ಕುಳಿತು ಪತ್ರಿಕೆ ಓದುತ್ತಿದ್ರು. ಅವರ ಮುಖದಲ್ಲಿ ವರ್ಷಗಳ ನಂತರ ದೊಡ್ಡ ನೆಮ್ಮದಿ ಕಾಣಿಸಿತ್ತು. ತಮ್ಮ ಮಗ ವಿರಾಜ್ ಕೊನೆಗೂ ಮದುವೆಯಾಗಿದ್ದಾನೆ. ಈ ಮನೆಗೆ ಒಬ್ಬಳು ಶಾಂತ ಸ್ವಭಾವದ ಪ್ರಾಮಾಣಿಕ ಹುಡುಗಿ ಸೊಸೆಯಾಗಿ ಬಂದಿದ್ದಾಳೆ ಎಂಬ ಸಮಾಧಾನ ಅವರಲ್ಲಿತ್ತು. ಅನನ್ಯ ಬೆಳಿಗ್ಗೆ ಬೇಗ ಎದ್ದು ಸರಳವಾದ ಸೀರೆಯನ್ನುಟ್ಟು ಪ್ರತಾಪ್ ಸಿಂಹ ಅವರಿಗೆ ದ್ರವ ಆಹಾರ ಮತ್ತು ಔಷಧಿಗಳನ್ನು ತಟ್ಟೆಯಲ್ಲಿ ಜೋಡಿಸಿ ತಂದಳು. ಅನನ್ಯಳನ್ನು ನೋಡಿದ ತಕ್ಷಣವೇ ಪ್ರತಾಪ್ ಸಿಂಹ ಅವರ ಕಣ್ಣುಗಳಲ್ಲಿ ಕಳೆ ಮೂಡಿತ್ತು. ಬಾರಮ್ಮ ಅನನ್ಯ. ಪ್ರತಾಪ್ ಸಿಂಹ ತಮ್ಮ ಕಟು ನೋವಿನ ಮಧ್ಯೆಯೂ ನಕ್ಕರು. ಇವತ್ತು ನನಗೆ ತುಂಬಾ ಸಂತೋಷವಾಗುತ್ತಿದೆ. ವಿರಾಜ್ ಹೊರಗಡೆ ಕಠಿಣವಾಗಿ ಕಾಣಿಸ್ಬೋದು, ಆದರೆ ಅವನ ಬದುಕಿನಲ್ಲಿ ಅನುಭವಿಸಿದ ನೋವು ಅವನನ್ನು ಹಾಗೆ ಮಾಡಿದೆ. ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಇನ್ಮೇಲೆ ಈ ಮನೆ ನಿನ್ನದು. ನೀನು ಕೇವಲ ನನ್ನನ್ನು ನೋಡಿಕೊಳ್ಳುವವಳಲ್ಲ, ಈ ಮನೆಯ ಮಹಾಲಕ್ಷ್ಮಿ. ಅನನ್ಯಾಗೆ ಅವರ ಪ್ರೀತಿಯ ಮಾತುಗಳನ್ನು ಕೇಳಿ ಎದೆಯಲ್ಲಿ ಕಣ್ಣೀರು ಉಕ್ಕಿ ಬಂತು. ಆ ವೃದ್ಧನ ಕಣ್ಣಲ್ಲಿದ್ದ ನೆಮ್ಮದಿ ನಿಜವಾಗಿತ್ತು. ಆದರೆ ಆ ನೆಮ್ಮದಿಯ ಹಿಂದೆ ತಾನು ಮತ್ತು ವಿರಾಜ್ ಆಡುತ್ತಿರುವ ಕಾಂಟ್ರಾಕ್ಟ್ ಮದುವೆಯ ಸುಳ್ಳು ಇತ್ತು ಎನ್ನುವ ಸತ್ಯ ಅವಳ ಆತ್ಮಸಾಕ್ಷಿಯನ್ನು ಚುಚ್ಚುತ್ತಿತ್ತು. ಅವಳು ಕಣ್ಣೀರು ಹೊರಗೆ ಬಾರದಂತೆ ತಡೆದು ಅವರ ಕಾಲಿಗೆ ನಮಸ್ಕರಿಸಿದಳು. ಚೆನ್ನಾಗಿರಮ್ಮ.
ನನ್ನ ಕೊನೆಯ ದಿನಗಳಲ್ಲಿ ನನಗೊಂದು ದೊಡ್ಡ ಆಸರೆ ಸಿಕ್ಕಿದೆ ಎಂದರು ಪ್ರತಾಪ್ ಸಿಂಹ. ಅವಳ ತಲೆಯ ಮೇಲೆ ಕೈ ಇಟ್ಟು ಅನನ್ಯಾಳ ಮನಸ್ಸಿನಲ್ಲಿ ಕನಿಷ್ಠ ಈ ವೃದ್ಧನ ಪ್ರಾಣ ಉಳಿದಿದೆಯಲ್ಲ ಎಂಬ ಒಂದು ಸಣ್ಣ ನೆಮ್ಮದಿ ಮೂಡಿತ್ತು. ಆದರೆ ಆ ನೆಮ್ಮದಿಯ ಆಯುಷ್ಯ ಎಷ್ಟು ದಿನ ಎಂಬ ಭಯ ಅವಳನ್ನು ಬಿಡಲಿಲ್ಲ. ಇತ್ತ ಅನನ್ಯ ತಾನು ಹುಟ್ಟಿ ಬೆಳೆದ ಊರಿನ ಆ ಸಣ್ಣ ಹೆಂಚಿನ ಮನೆಯಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಅನನ್ಯ ತಾಯಿಗೆ ಕೊಟ್ಟ 50,000 ರೂಪಾಯಿ ನಗದು ಮತ್ತು ಪ್ರತಿ ತಿಂಗಳು 20,000 ರೂಪಾಯಿ ಅಕೌಂಟ್ಗೆ ಕಳುಹಿಸುವ ಭರವಸೆ ಆ ಕುಟುಂಬದ ಕತ್ತಲನ್ನು ದೂರ ಮಾಡಿತ್ತು. ಸಾಲಗಾರರು ಮನೆ ಬಾಗಿಲಿಗೆ ಬರುವುದು ನಿಂತಿತ್ತು. ಅಡುಗೆ ಮನೆಯಲ್ಲೇ ತಾಯಿ ಸುಮಿತ್ರಾ ಬಿಸಿ ಬಿಸಿ ತಿಂಡಿ ತಯಾರಿಸುತ್ತಿದ್ದಳು. ಹಜಾರದಲ್ಲಿ ಅಜ್ಜಿ ಭಾಗೀರಥಮ್ಮ ಸೋಫಾದ ಮೇಲೆ ಕುಳಿತು ವಿಳೆಯದೆಲೆ ಜಗಿಯುತ್ತಾ ನಗುತ್ತಿದ್ದಳು. ಅಕ್ಕ ರಶ್ಮಿ ಹೊಸ ಸೀರೆ ಉಟ್ಟುಕೊಂಡು ಮುಖಕ್ಕೆ ಪೌಡರ್ ಹಾಕಿಕೊಳ್ಳುತ್ತಿದ್ದಳು. ಅಷ್ಟರಲ್ಲೇ ಬಾಗಿಲು ತೆರೆದು ತಮ್ಮ ವಿಕ್ರಮ್ ಒಳಗೆ ಬಂದ. ನಿನ್ನೆ ತಾನೇ ಲಾಯರ್ ಫೀಸ್ ಕೊಟ್ಟು ಜೈಲಿನಿಂದ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ ಅವನು ಮುಖ ಸಣ್ಣಗೆ ಮಾಡಿಕೊಂಡು ಬಂದು ಕುಳಿತ. ಬಾರೋ ವಿಕ್ರಮ್, ನಿನ್ನ ಅಕ್ಕ ಕೊನೆಗೂ ನಮಗೆ ದಾರಿ ತೋರಿಸಿದಳು ಎಂದಳು ಸುಮಿತ್ರಾ ಖುಷಿಯಿಂದ. ರಶ್ಮಿ ನಗುತ್ತಾ ಅಂದಳು, ಹೌದು ವಿಕ್ರಮ್, ಆ ಅನನ್ಯ ಆ ವಿರಾಟ್ ಸಿಂಹನ ಆಫೀಸ್ನಲ್ಲಿ ದೊಡ್ಡ ಆಫೀಸರ್ ಆಗಿದ್ದಾಳಂತೆ. ನಮಗೆ ತಿಂಗಳಿಗೆ 20,000 ಸುಮ್ಮನೆ ಮನೆಗೆ ಬರುತ್ತೆ. ನಾನಂತೂ ಇನ್ಮೇಲೆ ಯಾವುದೇ ಕೆಲಸಕ್ಕೆ ಹೋಗಲ್ಲ. ಆ ಅನನ್ಯ ನಮಗಾಗಿ ದುಡಿಯಲೇಬೇಕು. ಅವಳು ಹುಟ್ಟಿದ್ದಕ್ಕೆ ನಮಗೆ ಅನುಕೂಲ ಆಗೋದು ಈಗಲೇ. ಅಜ್ಜಿ ಭಾಗೀರಥಮ್ಮ ನಕ್ಕರು. ನಾವು ಅವಳಿಗೆ ಅಪಶಕುನ ಅಂತ ಬೈದಿದ್ದಕ್ಕೆ ಅವಳಿಗೆ ಕೋಪ ಬಂದಿದ್ದೆ ಅಷ್ಟೇ. ದುಡ್ಡು ಕೊಡ್ತಾ ಇದ್ದಾಳಲ್ಲ, ನಮಗೇನು? ಅವಳು ಎಲ್ಲೇ ಇರಲಿ, ನಮ್ಮ ಹೊಟ್ಟೆಗೆ ರೇಷನ್ ಮತ್ತು ಮನೆಗೆ ಬಾಡಿಗೆ ತಂದು ಕೊಟ್ರೆ ಸಾಕು. ಇಷ್ಟು ದಿನ ನಮಗೆ ಕಷ್ಟ ಕೊಟ್ಟಿದ್ದಕ್ಕೆ ಇನ್ಮೇಲೆ ಅವಳು ನಮಗಾಗಿ ದುಡಿದು ತೀರಿಸಲಿ. ತಮ್ಮ ವಿಕ್ರಮ್ ಕೂಡ ನಕ್ಕ. ಹೌದು ಅಮ್ಮ, ಲಾಯರ್ ಫೀಸ್ಗೆ 50,000 ಕೊಟ್ಟು ನನ್ನನ್ನು ಜೈಲಿನಿಂದ ಬಿಡಿಸಿದಳು. ಇನ್ಮೇಲೆ ಅವಳ ಹತ್ತಿರ ಜಾಸ್ತಿ ದುಡ್ಡು ಕೇಳೋಣ ಎಂದ. ಅನನ್ಯ ಕಷ್ಟಪಟ್ಟು ತನ್ನ ರಕ್ತ ಒರೆಸಿ ದುಡಿಯುತ್ತಿದ್ದ ಹಣದಲ್ಲಿ ಆ ಮನೆ ಕುಣಿದಾಡುತ್ತಿತ್ತು. ಆದರೆ ಆ ಹಣದ ಹಿಂದೆ ಅನನ್ಯ ಅನುಭವಿಸುತ್ತಿದ್ದ ನರಕದ ನರಳಾಟ, ಅವಳ ಕಣ್ಣೀರು ಆ ಹೆತ್ತ ತಾಯಿಗಾಗಲಿ ಅಕ್ಕ ತಮ್ಮನಿಗಾಗಲಿ ಕಾಣಿಸಲೇ ಇಲ್ಲ. ಅವರ ಕಣ್ಣಿಗೆ ಅನನ್ಯ ಕೇವಲ ಹಣ ತರುವ ಯಂತ್ರವಾಗಿಯೇ ಉಳಿದಿದ್ದಳು. ಬಂಗಲೆಯಲ್ಲಿ ಸಮಯ ಬೆಳಿಗ್ಗೆ 8:30 ಆಗಿತ್ತು. ವಿರಾಜ್ ತನ್ನ ಕೋಣೆಯಿಂದ ಕೆಳಗೆ ಇಳಿದು ಬಂದ. ಅವನು ಇವತ್ತು ಕಡು ನೀಲಿ ಬಣ್ಣದ ಸೂಟ್ ಧರಿಸಿದ್ದ. ಅವನ ಕಣ್ಣುಗಳು ಅನನ್ಯಾಳ ಮೇಲೆ ಬಿದ್ದವು. ಅನನ್ಯ ಹಜಾರದಲ್ಲಿ ನಿಂತು ಪ್ರತಾಪ್ ಸಿಂಹ ಅವರಿಗೆ ತಿಂಡಿ ಬಡಿಸುತ್ತಿದ್ದಳು. ವಿರಾಜ್ ಅವಳ ಹತ್ತಿರ ಬಂದು ತಣ್ಣಗೆ ಹೇಳಿದ, ನಿನ್ನ ಸಮಯ ಮುಗಿಯಿತು, 10 ನಿಮಿಷದಲ್ಲಿ ಕಾರಿನ ಹತ್ತಿರ ಬಾ. ಆಫೀಸ್ಗೆ ಲೇಟ್ ಆದರೆ ನಾನು ಸಹಿಸಲ್ಲ. ಅನನ್ಯ ತಲೆಯಾಡಿಸಿದಳು. ಅವಳು ಪ್ರತಾಪ್ ಸಿಂಹ ಅವರ ಬಳಿ ಬೀಳ್ಕೊಟ್ಟು ತನ್ನ ಸಣ್ಣ ಬ್ಯಾಗ್ ಎತ್ತಿಕೊಂಡು ಹೊರಬಂದಳು. ಕಾರಿನ ಹಿಂಭಾಗದ ಸೀಟ್ನಲ್ಲಿ ವಿರಾಜ್ ಕುಳಿತಿದ್ದ. ಅನನ್ಯ ಮುಂದೆ ಹೋಗಿ ಡ್ರೈವರ್ ಪಕ್ಕದ ಸೀಟ್ನಲ್ಲಿ ಕುಳಿತುಕೊಳ್ಳಲು ಹೋದಳು. ಅಲ್ಲಿ ಯಾಕೆ ಕುಳಿತಿದ್ದೀಯಾ? ವಿರಾಜ್ನ ಗಡುಸಾದ ಧ್ವನಿ ಕೇಳಿಸಿತ್ತು. ನನ್ನ ಡ್ರೈವರ್ ಕಣ್ಣಿಗೆ ನೀನು ಕೆಲಸದವಳಂತೆ ಕಾಣಬಾರ್ದು. ಹಿಂದೆ ಬಂದು ಕುಳಿತುಕೋ. ಆದರೆ ನೆನಪಿರ್ಲಿ, ಆಫೀಸ್ನ ಗೇಟ್ ಹತ್ರ ಬರುವ ಮುನ್ನವೇ ನೀನು ಇಳಿಯಬೇಕು. ಅನನ್ಯ ಮೌನವಾಗಿ ಹಿಂದಿನ ಸೀಟ್ನಲ್ಲಿ ವಿರಾಜ್ನಿಂದ ದೂರ ಜರುಗಿ ಕುಳಿತಳು. ಕಾರು ವೇಗವಾಗಿ ಚಲಿಸತೊಡಗಿತ್ತು. ಕಾರಿನ ಒಳಗಿದ್ದ ಮೌನ ಕತ್ತಿಯಂತೆ ಇಬ್ಬರ ನಡುವೆ ಇತ್ತು. ವಿರಾಜ್ ತನ್ನ ಲ್ಯಾಪ್ಟಾಪ್ನಲ್ಲಿ ಫೈಲ್ ನೋಡ್ತಿದ್ದ. ಅನನ್ಯ ಕಿಟಕಿಯ ಹೊರಗೆ ನೋಡುತ್ತಾ ತನ್ನ ಹಣ ಬರಹವನ್ನು ನೆನೆದು ನಿಶ್ಶಬ್ದವಾಗಿ ಕಣ್ಣೀರು ಸುರಿಸುತ್ತಿದ್ದಳು. ಕಂಪನಿಯ ಗೇಟ್ಗೆ 100 ಮೀಟರ್ ಬಾಕಿ ಇರುವಂತೆಯೇ ವಿರಾಜ್ ಡ್ರೈವರ್ಗೆ ಕಾರು ನಿಲ್ಲಿಸಲು ಸನ್ನೆ ಮಾಡಿದ್ದ. ಇಲ್ಲಿ ಇಳಿ. ವಿರಾಜ್ ಅನನ್ಯಾಳ ಮುಖವನ್ನು ನೋಡದೆ ಹೇಳಿದ. ಆಫೀಸ್ ಒಳಗೆ ಬಂದು ನಿನ್ನ ಗಾರ್ಮೆಂಟ್ಸ್ ಪ್ರಾಜೆಕ್ಟ್ ಕೆಲಸ ನೋಡ್ಕೊ. ಯಾವುದೇ ಕಾರಣಕ್ಕೂ ನನ್ನ ಕ್ಯಾಬಿನ್ ಕಡೆಗೆ ಬರಬೇಡ. ಅನನ್ಯ ಕಾರಿನಿಂದ ಇಳಿದು ತನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಆ ಬೃಹತ್ ವಿಪಿ ಎಂಟರ್ಪ್ರೈಸಸ್ ಕಟ್ಟಡದ ಕಡೆಗೆ ನಡಿಗೆ ಬೆಳೆಸಿದಳು. ಅವಳು ಅಡಿ ಇಡುತ್ತಿರುವುದು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವ ಆಫೀಸ್ಗಾದರೂ ಕೊರಳಲಿದ್ದ ಆ ಸುಳ್ಳು ಮದುವೆಯ ತಾಳಿ ಅವಳ ಪ್ರತಿ ಹೆಜ್ಜೆಯನ್ನು ಭಾರವಾಗಿಸಿತ್ತು. ನೋವು, ಹತಾಶೆ ಮತ್ತು ಪ್ರತಾಪ್ ಸಿಂಹ ಅವರ ಜೀವ ಉಳಿಸಿದ ಆ ಸಣ್ಣ ನೆಮ್ಮದಿಯ ನಡುವೆ ಅನನ್ಯಾಳ ಹೊಸ ಬದುಕು ಇವತ್ತಿನಿಂದ ಆರಂಭವಾಗಿತ್ತು. ಆ ಬೃಹತ್ ಗಗನಚುಂಬಿ ಕಟ್ಟಡದ ಮುಂಭಾಗದ ಅನನ್ಯ ನಿಂತಾಗ ಬೆಳಗಿನ ತಣ್ಣನೆಯ ಗಾಳಿಯು ಅವಳ ಕೆನ್ನೆಗೆ ಕಾವಿನಂತೆ ತಗುಲಿತ್ತು. ಕೊರಳಲ್ಲಿ ಅಡಗಿದ್ದ ಆ ಸಣ್ಣ ತಾಳಿ ಅವಳ ಎದೆಯ ಗೂಡಿನಲ್ಲಿ ಹೊಸ ಗಾಯವೊಂದನ್ನು ಉಂಟು ಮಾಡುತ್ತಿತ್ತು. ತನ್ನ ಗಂಡನೇ ಮಾಲೀಕನಾಗಿದ್ದರೂ ಆಫೀಸ್ ಗೇಟಿಂದ 100 ಮೀಟರ್ ದೂರದಲ್ಲೇ ಕಾರಿನಿಂದ ಇಳಿದು ಸಾಮಾನ್ಯ ನೌಕರಳಂತೆ ನಡೆದು ಬರುವ ಈ ಪರಿಸ್ಥಿತಿಯನ್ನು ಅವಳು ಮೌನವಾಗಿಯೇ ಸ್ವೀಕರಿಸಿದ್ದಳು. ರಿಸೆಪ್ಷನ್ ದಾಟಿ ಗಾರ್ಮೆಂಟ್ಸ್ ವಿಭಾಗದ ಒಳಗೆ ಹೆಜ್ಜೆ ಇಟ್ಟಾಗ ಅಲ್ಲಿದ್ದ ಉದ್ಯೋಗಿಗಳು ಎಂದಿನಂತೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ನಿನ್ನೆಯಷ್ಟೇ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ವಿರಾಜ್ ಪ್ರತಾಪ್ ಸಿಂಹನ ಪಕ್ಕದಲ್ಲಿ ನಿಂತು ಸಹಿ ಹಾಕಿ ಬಂದವಳು ಈ ಅನನ್ಯ ಎಂದು. ಅನನ್ಯ ತನ್ನ ಸಣ್ಣ ಕ್ಯಾಬಿನ್ ಒಳಗೆ ಬಂದು
ಕುಳಿತಳು. ಟೇಬಲ್ ಮೇಲಿದ್ದ ಕಂಪ್ಯೂಟರ್ ಸ್ಕ್ರೀನ್ ಆನ್ ಆಯಿತು. ಲ್ಯಾಪ್ಟಾಪ್ ಪಕ್ಕದಲ್ಲಿದ್ದ ಹೊಸ ಬಟ್ಟೆಗಳ ಮಾದರಿಗಳು ಅವಳನ್ನು ನೋಡಿ ಕಾಯ್ತಿತ್ತು. ಅಷ್ಟರಲ್ಲೇ ಮೇಘನ ನಗುಮುಖದಿಂದ ಕ್ಯಾಬಿನ್ ಒಳಗೆ ಬಂದಳು. ಗುಡ್ ಮಾರ್ನಿಂಗ್ ಅನನ್ಯ. ಮುಖ ಯಾಕೋ ತುಂಬಾ ಆಯಾಸವಾಗಿ ಕಾಣಿಸ್ತಿದೆ. ಎನಿಥಿಂಗ್ ರಾಂಗ್ ಎಂದು ಕಾಳಜಿಯಿಂದ ಕೇಳಿದಳು. ಅನನ್ಯ ಗಾಬರಿಯಿಂದ ಬೆದರಿ ತನ್ನ ಕಣ್ಣೀರನ್ನು ಒಳಗೆ ನುಂಗಿದಳು. ಏನಿಲ್ಲ ಮೇಘನ, ಜಸ್ಟ್ ಸ್ವಲ್ಪ ತಲೆನೋವು, ಆರಾಮಾಗಿದ್ದೀನಿ. ನಮ್ದು ಹೊಸ ವಿನ್ಯಾಸಗಳ ಲಾಂಚಿಂಗ್ ವರ್ಕ್ ಎಲ್ಲಿಗೆ ಬಂತು ಎಂದು ವಿಷಯವನ್ನು ತಕ್ಷಣವೇ ಬದಲಾಯಿಸಿದಳು. ಮೇಘನ ಅವಳ ನಡವಳಿಕೆಯಲ್ಲೇ ಏನೋ ಸಣ್ಣ ವ್ಯತ್ಯಾಸವನ್ನು ಗಮನಿಸಿದ್ದರೂ ಅದನ್ನು ಹೆಚ್ಚು ಕೆದಕಲು ಹೋಗಲಿಲ್ಲ. ಇಬ್ಬರು ಸೇರಿ ಅಂದಿನ ಡಿಸೈನಿಂಗ್ ಫೈಲ್ಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದ್ದರು. ಮಧ್ಯಾಹ್ನ 12 ಗಂಟೆಗೆ ಪ್ರಮುಖ ವಿಐಪಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಪ್ರಮುಖ ವಿಭಾಗೀಯ ಮುಖ್ಯಸ್ಥರ ಮೀಟಿಂಗ್ ಇತ್ತು. ಅನನ್ಯ ಮತ್ತು ಮೇಘನ ತಮ್ಮ ಗಾರ್ಮೆಂಟ್ಸ್ ವಿಭಾಗದ ಹೊಸ ಪ್ರಸಕ್ತ ಯೋಜನೆಗಳ ಫೈಲ್ಗಳನ್ನು ಹಿಡಿದು ಕಾನ್ಫರೆನ್ಸ್ ರೂಮ್ಗೆ ಹೋದರು. ದೊಡ್ಡ ಗಾಜಿನ ಮೇಜಿನ ಸುತ್ತಲೂ 100 ಕೋಟಿ ಒಡೆಯರಾದ ಡೈರೆಕ್ಟರ್ಗಳು ಕುಳಿತಿದ್ದರು. ಅಷ್ಟರಲ್ಲೇ ಬಾಗಿಲು ತೆಗೆದು ವಿರಾಜ್ ಪ್ರತಾಪ್ ಸಿಂಹ ಒಳಗೆ ಬಂದ. ಕಪ್ಪು ಬಣ್ಣದ ಲೇಟೆಸ್ಟ್ ಮಾಡೆಲ್ ಸೂಟ್, ಕೈಯಲ್ಲಿ ಬೆಲೆ ಬಾಳುವ ವಾಚ್, ಕಣ್ಣುಗಳಲ್ಲಿ ಅದೇ ರಾಜ ಟಿವಿಯ ಕ್ರೌರ್ಯ. ಅವನು ಬಂದ ತಕ್ಷಣವೇ ಇಡೀ ಹಾಲ್ನಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ವಿರಾಜ್ ತನ್ನ ಮುಖ್ಯ ಕುರ್ಚಿಯಲ್ಲಿ ಬಂದು ಕುಳಿತ. ಅವನ ಕಣ್ಣುಗಳು ಇಡೀ ಹಾಲ್ ಅನ್ನು ಒಮ್ಮೆ ಸ್ಕ್ಯಾನ್ ಮಾಡಿದವು. ಮೂಲೆಯಲ್ಲಿ ಫೈಲ್ಗಳನ್ನು ಹಿಡಿದು ನಿಂತಿದ್ದ ಅನನ್ಯಾಳ ಮೇಲೆ ಅವನ ಕಣ್ಣು ಬಿತ್ತು. ಆದರೆ ಅವನ ಮುಖದಲ್ಲಾಗಲಿ ಕಣ್ಣುಗಳಲ್ಲಾಗಲಿ ಯಾವುದೇ ಸಣ್ಣ ಬದಲಾವಣೆಯೂ ಕಾಣಿಸಲಿಲ್ಲ. ಅವನು ಅವಳನ್ನು ಒಬ್ಬ ಕೇವಲ ನೌಕರಳಂತೆ ನೋಡುತ್ತಿದ್ದನು ಹೊರತು ತಾನು ನಿನ್ನೆ ಬೆಳಿಗ್ಗೆಯಷ್ಟೇ ಮದುವೆಯಾದ ಹೆಂಡತಿ ಎಂಬ ಸಣ್ಣ ಭಾವನೆಯೂ ಅವನಿಗಿರಲಿಲ್ಲ. ಮೀಟಿಂಗ್ ಸ್ಟಾರ್ಟ್ ಮಾಡಿ, ವಿರಾಜ್ ಗಡುಸಾಗಿ ಹೇಳಿದ. ಮೇಘನ ಎದ್ದು ನಿಂತು ಪ್ರೆಸೆಂಟೇಷನ್ ನೀಡಲು ಆರಂಭಿಸಿದಳು. ಸರ್, ನಮ್ಮ ಹೊಸ ಸಾಂಪ್ರದಾಯಿಕ ಉಡುಪುಗಳ ಸಾಲಿನಲ್ಲಿ ಅನನ್ಯ ಅವರು ಮಾಡಿರುವ ವಿನ್ಯಾಸಗಳು ಅದ್ಭುತವಾಗಿ ಮೂಡಿಬಂದಿವೆ. ಇವು ಮಾರುಕಟ್ಟೆಗೆ ಬಂದರೆ ನಮ್ಮ ಸೇಲ್ಸ್ ಕನಿಷ್ಠ 40% ಹೆಚ್ಚಾಗುತ್ತದೆ. ವಿರಾಜ್ ಫೈಲ್ ಅನ್ನು ತಿರುವಿ ನೋಡಿದ. ವಿನ್ಯಾಸಗಳು ನಿಜಕ್ಕೂ ಅದ್ಭುತವಾಗಿದ್ದವು. ಆದರೆ ಅವನು ಅನನ್ಯಾಳ ಕಡೆಗೆ ತಿರುಗಿ ಕಟುವಾಗಿ ಹೇಳಿದ, ಡಿಸೈನ್ಸ್ ಚೆನ್ನಾಗಿದೆ, ಆದರೆ ಇವುಗಳನ್ನು ನಿಗದಿತ ಸಮಯಕ್ಕೆ ಮಾರ್ಕೆಟ್ಗೆ ತರಲು ಸಪ್ಲೈ ಚೈನ್ ಸಿದ್ಧವಾಗಿದೆಯೇ? ಕೇವಲ ಡ್ರಾಯಿಂಗ್ ಬರೆದರೆ ಸಾಲದು, ಬಿಸ್ನೆಸ್ನಲ್ಲಿ ಡೆಲಿವರಿ ಟೈಮ್ ಮುಖ್ಯ. ಅನನ್ಯ, ನಿನ್ನ ವಿಭಾಗದಲ್ಲಿ ಒಂದು ಸಣ್ಣ ತಪ್ಪು ನಡೆದರೂ ಇಡೀ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ತೀನಿ, ನೆನಪಿರಲಿ. ಇಡೀ ಕಾನ್ಫರೆನ್ಸ್ ಹಾಲ್ನಲ್ಲಿ ನಿಂತಿದ್ದ ಅಧಿಕಾರಿಗಳಿಗೆ ವಿರಾಜ್ ಅನನ್ಯಾಳ ಮೇಲೆ ಇಷ್ಟೊಂದು ಕಠಿಣವಾಗಿ ನಡೆದುಕೊಳ್ಳುತ್ತಿರುವುದು ಸಹಜವೆನಿಸಿತು. ಯಾಕಂದರೆ ವಿರಾಜ್ ಎಲ್ಲರ ಮೇಲೆಯೂ ಹೀಗೆ ಇರುತ್ತಿದ್ದ. ಆದರೆ ಅನನ್ಯಾಳ ಎದೆ ಮಾತ್ರ ಆ ಕಟು ಮಾತುಗಳಿಗೆ ಚೂರಿ ಎಂದಿತ್ತು. ತನ್ನ ಕೊರಳಲ್ಲಿ ಅವನು ಕಟ್ಟಿದ ತಾಳಿ ಇನ್ನೂ ಬಿಸಿಯಾಗಿಯೇ ಇತ್ತು. ಆದರೆ ಇಲ್ಲಿ ಅವನು ಅವಳ ಸ್ವಾಭಿಮಾನವನ್ನು ಹತ್ತುಕ್ಕುತ್ತಿದ್ದ. ಸರಿ ಸರ್, ನಿಗದಿತ ಸಮಯಕ್ಕೆ ಸಿದ್ಧಪಡಿಸ್ತೀನಿ ಎಂದಳು ಅನನ್ಯ ಶಾಂತವಾಗಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.